ಸೊ ಜಿಟಿ ಮಾಲ್ನಲ್ಲಿ ರೈತನಿಗೆ ಅವಮಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ರೈತರು ನಾವು ಮಾಲ್ಗೆ ನುಗ್ಗುತ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಷಮೆ ಕೇಳದೇ ಇದ್ರೆ ಅರೆಬೆತ್ತಲೆಯಾಗಿ ಮಾಲ್ಗೆ ನುಗ್ಗುತ್ತೇವೆ, ರೈತರಿಗೆ ಅವಮಾನವನ್ನ ಮಾಡಿದ್ರೆ ನಾವು ಸಹಿಸಲ್ಲ ಅಂತಕ್ಕಂಥ ಎಚ್ಚರಿಕೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಅವರು ಖಂಡಿಸಿದ್ದಾರೆ. ಕ್ಷಮೆ ಕೇಳಿದರೆ ಈಗಾಗಲೇ ಅವ್ರು ಆಲ್ರೆಡಿ ಕ್ಷಮೆ ಕೇಳಿದರೆ, ತಪ್ಪಾಯಿತು, ಜಿಟಿ ಮಾಲ್ ವತಿಯಿಂದ ನಾವು ಕ್ಷಮೆ ಕೇಳ್ತೀವಿ ಅಂತ ಸೆಕ್ಯೂರಿಟಿ ಚೀಫ್ ಈಗ ತಾನೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಕ್ಷಮೆ ಕೇಳಿದ್ದಾರೆ. ಆದರೆ ಇದನ್ನು ಮಾತ್ರ ಇದು ರಿಪೀಟ್ ಆಗಬಾರ್ದು, ಮತ್ತೆ ಇದು ರಿಪೀಟ್ ಆಗಬಾರ್ದು. ಯಾಕೆಂದರೆ ಬೆಂಗಳೂರಲ್ಲಿ ತುಂಬ ಈ ಥರ ಇನ್ಸಿಡೆಂಟ್ಗಳಾಗ್ತಾ ಇದೆ. ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ರೈತನಿಗೆ ಪ್ರವೇಶವನ್ನು ಕೊಡದೇನೆ ಅಪಮಾನ ಮಾಡಿರ್ತಕ್ಕಂಥ ಸಂಗತಿ ತಲೆ ತಗ್ಗಿಸುವಂಥ ವಿಚಾರ. ಕೂಡಲೇ ಮಾಲ್ ಮಾಲೀಕನ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಮಾಲ್ ಮಾಲೀಕರು ರೈತರ ಕ್ಷಮೆಯನ್ನು ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ರೈತರು ನೂರಾರು ಸಂಖ್ಯೆಯಲ್ಲಿ ಮಾಲ್ಗೆ ನುಗ್ಗುವಂಥ ಚಳುವಳಿಯನ್ನು ಮಾಡಬೇಕಾಗ್ತದೆ. ಇವತ್ತು ರೈತ ಪಂಚೆ ಹಾಕ್ಕೊಂಡು ಬಂದಿದ್ದ ಅಂತ ಹೇಳ್ತಾರೆ, ನಾವು ಅರಬತ್ತಲೆಯಾಗಿ ಮಾಲ್ಗೆ ನುಗ್ತೀವಿ, ಅವ್ರೇನು ಮಾಡ್ತಾರೆ ನೋಡೋಣ. ಇದು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡುವಂಥ ಕೆಲಸ. ಮಾಲ್ ಮಾಲೀಕರು ಅನ್ನ ತಿನ್ನುವಂಥ ವ್ಯಕ್ತಿಯಾಗಿದ್ದರೆ ಈ ರೀತಿ ಅಪಮಾನ ಮಾಡ್ತಾ ಇರಲ್ಲ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನನ್ನು ಈ ರೀತಿ ಕೆಟ್ಟ ಸ್ಥಾನದಲ್ಲಿ ನಿಲ್ಲಿಸಿ ನೋಡ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗಳಿಗೂ ಶೋಭೆ ತರುವಂಥದ್ದಲ್ಲ. ಕಳೆದ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಮತ್ತೆ ಈ ಪ್ರಕರಣ ಮರುಕಳಿಸ್ತಾ ಇದೆ. ಎಚ್ಚೆತ್ತುಕೊಳ್ಳದೇ ಇದ್ದರೆ ಖಂಡಿತವಾಗಲೂ ಕೂಡ ನಾವು ರಾಜ್ಯದ ರೈತರು ಈ ಒಂದು ಜನರಿಗೆ ಸರಿಯಾದಂಥ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೋತೀನಿ. ಪ್ರಕಾಶ್, ಈಗ ನಿನ್ನೆ ಆ ರೈತನನ್ನು ತಡೆದಂತಹ ಸೆಕ್ಯೂರಿಟಿ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಅವ್ರನ್ನ ತಡೆದದ್ದ, ಅಥವಾ ಜಿಟಿ ಮಾಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲೇ ಪಂಚೆ ಉಟ್ಕೊಂಡು ಬಂದವರಿಗೆ ಒಳಗಡೆ ಬಿಡಲ್ಲ ಅಂತ ಅವ್ರೇನಾದ್ರು ನಿಯಮಗಳನ್ನ ಮಾಡ್ಕೊಂಡ್ಬಿಟ್ಟಿದಾರ ಅಂತ? ಅರವಿಂದ್, ಮಾಲ್ ಆಡಳಿತ ಮಂಡಳಿಯ ಈ ಒಂದು ಮನಸ್ಥಿತಿಯ ಬಗ್ಗೆ ತೀವ್ರ ಆಕ್ರೋಶ, ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಪ್ರಮುಖವಾಗಿ 2 ವಿಚಾರಗಳಿಂದಾಗಿ ಆ ರೈತನನ್ನ ತಡೆದಿರುವಂಥದ್ದು. ಬೆಳಿಗ್ಗೆ ಒಂದು ಇನ್ಸಿಡೆಂಟ್ ಆಗಿತ್ತು. ರೈತನೋರ್ವ ಅಂದರೆ ಪಂಚೆ ಧರಿಸಿ ಒಬ್ಬ ವ್ಯಕ್ತಿ ಎಂಟ್ರಿ ಆಗಿದ್ದ. ಆ ಸಂದರ್ಭದಲ್ಲಿ ಅವರನ್ನು ತಡೆದಿದ್ರು, ಬೇರೆದವ್ರಿಗೆ ಮುಜುಗರ ಆಗ್ತಿತ್ತು ಅನ್ನುವಂಥ ಕಾರಣಕ್ಕಾಗಿ. ಮತ್ತೆ ಸಂಜೆ ರೈತನೋರ್ವ ಬಂದಿದ್ದ, ಅವರನ್ನು ಒಳಗಡೆ ಬಿಡೋದಕ್ಕೆ ಅಂದರೆ ಪ್ರವೇಶವನ್ನು ಎಂಟ್ರಿ ಆಗೋದಕ್ಕೆ ನಿರ್ಬಂಧವನ್ನು ಹೇರಿದ್ರು. ಆ ನಂತರ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದು ಅವರನ್ನು ಒಳಗೆ ಬಿಡ್ತೀವಿ ಅಂತ ಹೇಳಿದರು. ಸೊ ಮ್ಯಾನೇಜ್ಮೆಂಟಿಗೆ ಕೇಳೋ ತನಕಲೂ ಕೂಡ ಅವರನ್ನು ತಡೆದಿದ್ರು. ಸೊ ಆ ಕಾರಣಕ್ಕಾಗಿ ಅವರು ಹೋಗುವಷ್ಟರ ಮಟ್ಟಿಗೆ ಒಂದಿಷ್ಟು ತಡೆದು ಅವರನ್ನು ಪ್ರಶ್ನೆ ಮಾಡುವಂಥದ್ದು. ಈಗ ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ, ಈಗ ಪಂಚೆಯನ್ನು ಕಟ್ಕೊಂಡು ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಯಾವ ರೈತನನ್ನು ಅವಮಾನ ಮಾಡಿದ್ರೋ ಅದೇ ಮಾದರಿಯಲ್ಲಿ ನಾವು ಕಳಿಸ್ತೀವಿ ಅಂತ ಹೇಳಿ ರೈತಪರ ಸಂಘಟನೆಗಳು ಕೂಡ ಆಕ್ರೋಶವನ್ನು ಹೊರ ಹಾಕಿದ್ರು. ಒಬ್ಬೊಬ್ಬರನ್ನ ಕಳಿಸ್ಕೊಡುವಂಥ ವ್ಯವಸ್ಥೆಗಳು ಕೂಡ ಆಗ್ತಾ ಇದ್ದಾವೆ. ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ, ಪಂಚೆಯನ್ನು ಕಟ್ಕೊಂಡು ಓರ್ವ ವ್ಯಕ್ತಿ ಈಗ ಮಾಲ್ ಒಳಗಡೆ ಎಂಟ್ರಿಯನ್ನು ಆಗಿದ್ದಾರೆ. ಇನ್ನು ಘಟನೆ ಬಗ್ಗೆ ವಿವರಿಸ್ತಾ ಹೋದ್ರೆ, ನಿನ್ನೆ ಏನು ಹಾವೇರಿ ಮೂಲದ ಆ ರೈತ ಏನು ಬಂದಿದ್ರು, ಮಗನ ಜೊತೆ ಬಂದಿದ್ರು. ಸೊ ಒಳಗಡೆ ಹೋಗೋದಕ್ಕೆ ನಿರಾಕರಣೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾಲ್ನ ಎಂಟ್ರೆನ್ಸ್ ಅಲ್ಲಿ ಇದ್ದಂಥವ್ರು ವಿಡಿಯೋವನ್ನು ಕೂಡ ಮಾಡಿದ್ರು. ಈಗ ಆ ವ್ಯಕ್ತಿಯನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಬಹುಶಃ ಇನ್ನು ಮತ್ತಷ್ಟು ರೈತಪರ ಸಂಘಟನೆಗಳು ಕೂಡ ಮಾಲ್ಗೆ ಬರೋದಕ್ಕೆ ಪಂಚೆಯ ಮೂಲಕವಾಗಿಯೇ ಬರೋದಕ್ಕೆ ಕೂಡ ಒಂದಿಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಸರ್, ಹೇಳಿ, ಈ ಅಂದರೆ ಪಂಚೆನ ಉಟ್ಕೊಂಡು ಬಂದಿದ್ರಿ, ನಿನ್ನೆ ಆಗಿರುವಂಥ ಘಟನೆಯನ್ನ ಖಂಡಿಸೋದಕ್ಕ ಹೇಗೆ? ಹಲೋ, ಹೇಳಿ ಸರ್. ನಿನ್ನೆ ಪಂಚೆ ಹಾಕೊಂಬಂದಿರಂತ ಒಳಗೆ ಬಿಟ್ಟಿಲ್ವಂತ, ಆಗ ನಾವು ಪಂಚೆ ಅರುಳುಂಗಿ ಹಾಕೊಂಬಂದು ಬಿಟ್ಟಿವತ್ತು ಅಂತ ಕೇಳ್ತಾವ್ರ ಅಷ್ಟೇ. ಈಗ ಯಾರು ಏನು ಹೇಳಿಲ್ಲ? ಓಕೆ, ನಿನ್ನೆ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಪಂಚೆನ ಉಟ್ಕೊಂಡು ಬಂದಂಥವ್ರಿಗೆ ಒಳಗಡೆ ಕೂಡ ಬಿಡ್ಲಿಲ್ಲ ಸರ್. ಆಯ್ತು, ಹೇಳಿ. ನಿನ್ನೆ ಘಟನೆ ಬಗ್ಗೆ ಏನು ಹೇಳ್ತೀರಿ? ನೆನ್ನೆ ಬಂದಿರತ್ತಲ್ಲ, ಹಾಕ್ಬಿಟ್ಟಿಲ್ಲ ನೀವು ಪಂಚೆ ಹಾಕೊಂಡು.
ಮಾನ್ಯತೆ ಹಾಕಂದೇ ಸಹ ನಮ್ ಬರೋದು ನಮ್ಮ ಸುನೀತ್ಗಾರರು ನಾವು ಅವರು ಜೊತೆಲೇ ಬಂದಿದ್ದು. ಈಗ ಸಹಜವಾಗಿ ಈಗ ರೈತ ಸಂಘಟನೆಗಳು ಕೂಡ ನಿನ್ನೆ ಘಟನೆಯನ್ನ ವಿರೋಧಿಸಿ ಇವತ್ತು ನೇರವಾಗಿ ಮಾಲ್ಗೆ ನುಗ್ಗೋದಕ್ಕೆ ಕೂಡ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಪೊಲೀಸರ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಜಿಟಿ ಮಾಲ್ನ ಒಳಭಾಗದಲ್ಲಿ ಜೊತೆಗೆ ಒಳಭಾಗದಲ್ಲಿ ಕೂಡ ಪೊಲೀಸರ ಈಗ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಹೊರಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಅರವಿಂದ್, ಹೊರಭಾಗದಲ್ಲಿ ಕೂಡ ಅಲ್ಲಿ ಒಂದು ಪಾಯಿಂಟ್ ಅನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 2-3 ಪಾಯಿಂಟ್ಗಳಲ್ಲಿ ಭದ್ರತೆಗೆ ನಿಯೋಜನೆ ಆಗಿದ್ದಾರೆ. ಜೊತೆಗೆ ಏರಿಯಾದ ಜನರು ಕೂಡ ಅಂದ್ರೆ ಪಂಚೆಯನ್ನ ಉಟ್ಕೊಂಡು ಮಾಲ್ನ ಒಳಗಡೆ ಹೋಗೋದಕ್ಕೆ ಒಂದಿಷ್ಟು ಪ್ಲಾನ್ಸ್ ಗಳನ್ನ ಮಾಡಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಇದೆಲ್ಲ ಘಟನೆಯ ಸ್ವರೂಪ ತೀವ್ರಗೊಳ್ತಾ ಇದ್ದ ಹಾಗೆ ಆಡಳಿತ ಮಂಡಳಿಯು ಕೂಡ ಕ್ಷಮೆಯನ್ನ ಕೇಳಿದೆ. ರೈತರಿಗೆ ಅವಮಾನವನ್ನ ಮಾಡಿಲ್ಲ, ನಾವು ಅವರನ್ನ ಗೌರವಿಸ್ತೀವಿ. ನಿನ್ನೆ ಆಗಿರುವಂತಹ ಮಿಸ್ಕಮ್ಯುನಿಕೇಶನ್ಗೆ ಇಷ್ಟೆಲ್ಲ ಪ್ರಕರಣ ಆಗಿದೆ ಅನ್ನುವಂಥದ್ದ ಒಂದು ಸಮಜಾಯಿಷಿಯನ್ನ ಕೊಡ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ರೈತ ಸಂಘಟನೆಗಳು ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು, ಈಗ ಕ್ಷಮೆ ಕೇಳಿದ್ದಾರೆ. ಬಟ್ ಅವರು ಮುಂದೆ ಏನಾದರೂ ಹೋರಾಟ ರೂಪಿಸ್ತಾರಾ ಏನೋ ಅಂತ ಗೊತ್ತಿಲ್ಲ, ನೋಡ.